ಶ್ರೀಕೃಷ್ಣಾಮೃತ. ಒಬ್ಬರ ಮನಸ್ಸು ನೋಯಿಸುವುದು ಸಾಧನೆಯಲ್ಲ, ಒಬ್ಬರ ಮನಸ್ಸು ಗೆಲ್ಲುವುದು ಇಲ್ಲವೇ ಪರಿವರ್ತನೆ ಮಾಡುವುದು ನಿಜವಾದ ಸಾಧನೆ. ನಿನ್ನನ್ನು ವಿನಾಕಾರಣ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಸೇಡು ತೀರಿಸಿಕೊಳ್ಳುವ ಅಗತ್ಯತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ನೋಡು. ನೀನು ಅದೃಷ್ಟಶಾಲಿಯಾಗಿದ್ದರೆ ಅದನ್ನೆಲ್ಲ ಕಣ್ಣಾರೆ ನೋಡುವೆ. ಸಹಾಯ ಮಾಡಿದವರನ್ನೇ ದೂರ ಮಾಡಿದರೆ ಆ ದೇವರು ಸಹ ದೂರವಾಗುವುದು ಸಹಜ. ಏಕೆಂದರೆ ಆ ದೇವರು ಯಾರ ರೂಪದಲ್ಲಾದರೂ ಬರುವುದು ನಿಜ. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ. ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದಿದ್ದರೆ ಸಾಕು. ನಾನು ನನ್ನದು ಎಂದು ನೀ ಮೆರೆಯಬೇಡ. ಈ ಜಗತ್ತಿನಲ್ಲಿ ನನ್ನದು ಎಂಬುದೇ ಇಲ್ಲ. ಹುಡುಕುತ್ತಾ ಹೊರಟರೆ ನೀನೇ ಇರುವುದಿಲ್ಲ. ಕತ್ತಲನ್ನು ಬೆಳಕು ಮರೆ ಮಾಡಬಹುದೇ ಹೊರತು ನಾಶ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಕಾಲ ಕಾಲಕ್ಕೆ ಕಷ್ಟಗಳೆಂಬ ಕತ್ತಲು ಕವಿಯುವುದು ಸಹಜ. ಅದನ್ನು ಭಕ್ತಿ ಎಂಬ ಬೆಳಕಿನಿಂದ ಎದುರಿಸಬೇಕು. ಒಳ್ಳೆಯವರು ಸೋತಾಗ ಆ ದೇವರೇ ಅಳುತ್ತಾನಂತೆ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದೂ ಸಹ ಅದು ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನು ಏನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ನೀನು ಏನನ್ನು ನೀಡಿದ್ದರೂ ಅದನ್ನು ಇಲ್ಲಿಗೇ ನೀಡಿರುವೆ. ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ, ನಾಳೆ ಇನ್ಯಾರದ್ದೋ ಆಗಲಿದೆ. ಯಾರನ್ನೂ ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುವುದು ನಿಜ. ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಅನ್ನಿಸಿದರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ? ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು. ನಿಮ್ಮ ಪ್ರತಿ ಕಣ್ಣೀರಿಗೂ ನ್ಯಾಯ ಕೊಡಿಸುವನು. ಮನುಷ್ಯ ಐಶ್ವರ್ಯವಂತನಾಗಲು ಹೋಗಿ ಆರೋಗ್ಯವನ್ನು ಕಳೆದುಕೊಳ್ಳುತ್ತಾನೆ. ನಂತರ ಪುನಃ ಆ ಆರೋಗ್ಯವನ್ನು ಪಡೆಯಲು ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೆ. ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನೂ ಕಳೆದುಕೊಳ್ಳುತ್ತಾನೆ. ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ದೇಹ, ಮುಖ, ಸೌಂದರ್ಯ ಎಲ್ಲವನ್ನೂ ನಾವು ಸಾಲದಲ್ಲಿ ಪಡೆದಿದ್ದೇವೆ. ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನೂ ಹಿಂದಿರುಗಿಸಲೇಬೇಕಾಗುತ್ತದೆ. ಇಲ್ಲಿ ನಿನ್ನ ತಪ್ಪುಗಳನ್ನು ಮಾತ್ರ ಎಲ್ಲರೂ ಲೆಕ್ಕ ಹಾಕುತ್ತಾರೆ. ಚಿಂತಿಸದಿರು. ಮೇಲೆ ನಾನು ನಿನ್ನ ಒಳ್ಳೆಯತನವನ್ನು ಲೆಕ್ಕ ಹಾಕುತ್ತೇನೆ. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವೂ ಕೂಡ ನಿಮಗೆ ಆಶೀರ್ವಾದವಾಗುತ್ತದೆ. ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ. ಹಾಗೆಯೇ ಕೋಪದಲ್ಲಿ ಮಾತನಾಡುವವರೆಲ್ಲ ಕೆಟ್ಟವರಲ್ಲ. ಯಾರ ಬಾಳೂ ಬಾಳಲಾರದಷ್ಟು ಕೆಟ್ಟದ್ದೂ ಅಲ್ಲ, ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡಿ ಹೋಗಬೇಡ, ಎದುರಿಸು, ಅದನ್ನೇ ಬಾಳು. ಆಗ ಕಷ್ಟ ತನ್ನಷ್ಟಕ್ಕೆ ತಾನೇ ಹೆದರಿ ಓಡಿ ಹೋಗುತ್ತದೆ. ಶ್ರೀಕೃಷ್ಣನೊಂದಿಗೆ ಸ್ನೇಹ ಬೆಳೆಸಿದರೆ ಜನ್ಮ ಜನ್ಮಕ್ಕೂ ಅರೆ ಕ್ಷಣ ನಮ್ಮನ್ನು ಬಿಟ್ಟಿರಲಾರ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮ ಅವರೇ ಎದುರಿಸುತ್ತಾರೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದಗಳು.